ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬೇಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸುವ ನೌಕರರ ವಜಾಕ್ಕೆ ಶೀಘ್ರವೇ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು. ಕನ್ನಡ ಅಭಿವೃದ್ಧಿ ಅಧ್ಯಕ್ಷರಾದ ಟಿಎಸ್ ನಾಗಭರಣ್ ಖಡಕ್ ವಾರ್ನಿಂಗ್. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ 1 ದಿನದ ಕಾರ್ಯಾಗಾರ ಆಯೋಜನೆ. ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಇಲಾಖೆಯೊಂದಿಗೆ ಕೈಜೋಡಿಸಿ ಡಾಕ್ಟರ್ ಜಯಶ್ರೀ. ಅನುಭವ ಮಂಟಪ ಶಂಕುಸ್ಥಾಪನೆ ಸ್ವಾಗತಾರ್ಹ. ಮಂಟಪವನ್ನು ಮೂಲ ಅನುಭವ ಮಂಟಪ ಸ್ಥಳದಲ್ಲಿಯೇ ಸ್ಥಾಪಿಸಲಿ ರಾಜೇಶ್ವರ್ ಶಿವಾಚಾರ್ಯರ ಆಗ್ರಹ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಕನ್ನಡ ಕಲಿಕಾ ಕೇಂದ್ರ ಉದ್ಘಾಟನೆ. ಸುತ್ತೋಲೆಗಳಿಂದ ಆಗದ ಕೆಲಸ ಮನ ಪರಿವರ್ತನೆಯಿಂದ ಸಾಧ್ಯ. ಟಿಎಸ್ ನಾಗಭರಣ್. ರಹೀಂ ಖಾನ್ ಕ್ರಿಕೆಟ್ ಟೂರ್ನಮೆಂಟ್ ವತಿಯಿಂದ ನಗರದ ಮೈಲೂರಿನಲ್ಲಿ ಟೂರ್ನಮೆಂಟ್ ಆಯೋಜನೆ. ಸುಮಾರು 20 ತಂಡಗಳ ಸಹಭಾಗಿತ್ವದಲ್ಲಿ ಟೂರ್ನಮೆಂಟ್ ಯಶಸ್ವಿ. ವಾರ್ತೆ ವಿವರ. ಕನ್ನಡ ಕಲಿಕೆಗೆ ಕಾಲಾವಕಾಶ ಮೀರಿಯೂ ನಿರ್ಲಕ್ಷಿಸಿರುವ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರ ಉದ್ಯೋಗಕ್ಕೆ ಕತ್ತರಿ ಪ್ರಯೋಗಿಸುವಂತೆ ಸರ್ಕಾರಕ್ಕೆ ಶೀಘ್ರವೇ ಶಿಫಾರಸು ಮಾಡಲಾಗುವುದು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಟಿಎಸ್ ನಾಗಭರಣ್ ಅವರು ನುಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಹಲವಾರು ವರ್ಷಗಳ ಹಿಂದೆಯೇ ಸ್ಥಳೀಯ ಭಾಷೆ ಕಲಿಯಲು 2 ವರ್ಷಗಳ ಕಾಲಾವಕಾಶ ನೀಡಲಾಗಿತ್ತು. ಅದರಂತೆ ಕೈಗೊಂಡ ಕ್ರಮಗಳು ಹಾಗೂ ಪ್ರಗತಿ ವರದಿಯನ್ನು ಕೇಳಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಈ ಕುರಿತಂತೆ ತಿಳಿಸಲಾಗಿದೆ. ಅದಕ್ಕೆ ಶೀಘ್ರದಲ್ಲಿ ಪರಿಹಾರ ದೊರಕುವ ಆಶಾಭಾವ ನಮ್ಮದಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡಮಯ ವಾತಾವರಣ ನಿರ್ಮಿಸಲು ಶತಪ್ರಯತ್ನ ನಡೆಸುತ್ತೇವೆ ಎಂದರು. ಕನಿಷ್ಠ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಮಾತ್ರ ಉದ್ಯೋಗದಲ್ಲಿ ಅವಕಾಶ ನೀಡಬೇಕು ಎಂದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುತ್ತೇವೆ. ನಾಮಫಲಕಗಳನ್ನು ಕನ್ನಡದಲ್ಲಿ ಅಳವಡಿಸುವಿಕೆ, ಆಸ್ಪತ್ರೆ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿ ಕನ್ನಡ ಭಾಷೆ ಬಳಸುವಂತೆ ಕನ್ನಡ ಜಾಗೃತಿ ಸಮಿತಿಗಳೊಂದಿಗೆ ಸಮನ್ವಯ ಸಾಧಿಸಿ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಲಾಗುವುದು ಎಂದು ಟಿಎಸ್ ನಾಗಭರಣ್ ಅವರು ನುಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್, ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಿಗೇರ್, ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್, ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಕೆ ಮುರಳೀಧರ್, ಬೀದರ್ ಸಹಾಯಕ ಆಯುಕ್ತರಾದ ಗರಿಮಾ ಪನ್ವಾರ್ ಉಪಸ್ಥಿತರಿದ್ದರು. ಯಾಕೆ ಅನ್ನೋದಕ್ಕೆ ಶಿಸ್ತು ಕ್ರಮವನ್ನು ತಗೊಳ್ತೇನೆ ಅನ್ನೋ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಲೀಡ್ ಬ್ಯಾಂಕ್ನ ಕಡೆಯಿಂದ ಬಂದಂತಹವರು ನಮಗೆ ಬ್ಯಾಂಕಿನಲ್ಲಿ ಯಾವ ರೀತಿಯಲ್ಲಿ ಅನುಷ್ಠಾನ ಆಗಬೇಕಾಗಿದೆ, ಅದರಲ್ಲಿ 2014ರ ನಂತರದ ನೇಮಕಾತಿಯಲ್ಲಿ ಆದಂತಹ ಎಲ್ಲ ವಿರೋಧಾಭಾಸಗಳೇನಿದೆ ಅವುಗಳನ್ನು ತಮ್ಮ ಗಮನಕ್ಕೆ ತರೋ ಹಾಗೆ ಮಾಡ್ತೇವೆ ಅನ್ನೋದನ್ನು ಕೂಡ ಒಪ್ಪಿಕೊಂಡು, ಒಂದೆಡೆ ಎಲ್ಲ ರೀತಿಯ ಆದೇಶ ಇದೆ, ಸುತ್ತೋಲೆ ಇದೆ, ನಿಜ. ಆದರೆ ಅಷ್ಟೇ ಪ್ರಮುಖವಾಗಿ ಒಂದು ರೀತಿಯ ನಿಷ್ಕೃತಿಯನ್ನು ಕೂಡ ನಾವು ನೋಡ್ತೇವೆ. ಮಾಡಬೇಕು ಅನ್ನುವ ಮನಸ್ಸಿದ್ದಾಗ ಅದನ್ನು ಮಾಡಬಹುದು ಅನ್ನೋದನ್ನು ಲೀಡ್ ಬ್ಯಾಂಕ್ನ ಅಧಿಕಾರಿಗಳ ಮುಖಾಂತರ ಗೊತ್ತಾಯಿತು. ಅವ್ರ ಮನಸ್ಸಿದ್ರೆ ಖಂಡಿತ ಅದನ್ನು ಮಾಡಬಹುದು. ಹೀಗೆ ಕೊನೆಗೆ ಚೊಂಡಿ ಮುಖೇಡದ ಮಾತು ಕೂಡ ಇಲ್ಲಿ ಬಂತು. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಮತ್ತು ಅಲ್ಲೊಂದು ಶಾಲೆ ಇದೆ, ಈಗ ಆ ಶಾಲೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಶಿಕ್ಷಕರು ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನು ಕೂಡ ಅವರು ಹೇಳಿದರು. ಇನ್ನಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಒಂದು ವಾರ 10 ದಿವಸದಲ್ಲಿ ಅದನ್ನು ತಿಳಿಸ್ತಾರೆ, ಅಥವಾ 2 ತಿಂಗಳ ಒಳಗೆ ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಥದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು, ರಾಮಚಂದ್ರನ್ ಅವರು ಹಾಗೂ ಮೇಡಮ್ ಗರಿಮಾ ಇವರ ಮುಖಾಂತರ ಎಲ್ಲದಕ್ಕೂ ಉತ್ತರಗಳನ್ನು ಹುಡುಕ್ತೇವೆ. ಈ 2 ತಿಂಗಳಲ್ಲಿ ನೀವು ಮತ್ತೆ ನಿಮ್ಮ ಕರ್ನಾಟಕಕ್ಕೆ ನಾವು ಒಂದು ಮಾದರಿಗಳನ್ನು ಹುಡುಕ್ತಾ ಇದ್ದೇವೆ. ಬೇರೆ ಬೇರೆ ಜಿಲ್ಲೆಗಳು ಅವರದೇ ಆದಂಥ ಒಂದು ಮಾದರಿಯನ್ನು ಕೊಡ್ತಾ ಇವೆ. ಆದರೆ ಬೀದರ್ ಕನ್ನಡ ಅನುಷ್ಠಾನದಲ್ಲಿ ತನ್ನ ವಿಚಿತ್ರ ಪರಿಸ್ಥಿತಿಯಲ್ಲಿಯೂ ಕೂಡ ಅದ್ಭುತವಾಗಿ ಕೆಲಸ ಮಾಡಿದೆ ಅನ್ನುವಂತಹ ಒಂದು ಮಾದರಿಯನ್ನು ಕಟ್ಟಿಕೊಳ್ಳಿ ಅಂತ ನನ್ನ ಆಸೆ. ಅದಾದರೆ ಅದರ ಮುಖಾಂತರ ನಾನು ಇಡೀ ಕರ್ನಾಟಕವನ್ನು ಒಂದು ಈ ಮಾದರಿಯನ್ನು ಇಟ್ಕೊಂಡು ಅವರಿಗೆ ಹೇಳಲಿಕ್ಕೆ ಒಂದು ಜಾಗ ಸಿಗುತ್ತೆ, ಅದೊಂದು ಹೆಮ್ಮೆಯ ವಿಷಯ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೆ. ಅದಕ್ಕೆ ತಕ್ಕಂತಹ ಪ್ರೋತ್ಸಾಹವನ್ನು ಎಲ್ಲ ಅಧಿಕಾರಿ ಮಟ್ಟದ ಸದ್ಯದಿಂದ ಎಲ್ಲರೂ ಅದನ್ನು ಒಂದು ಅರ್ಥದಲ್ಲಿ ಒಪ್ಕೊಂಡಿದ್ದಾರೆ. ನೋಡೋಣ, 2 ತಿಂಗಳಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ಕಾಣಬಹುದೇನೋ ಅಂತ.
ಅದಕ್ಕೆ ಸಕ್ರಿಯವಾಗಿ ಜಿಲ್ಲಾ ಜಾಗೃತಿ ಸಮಿತಿಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಸಹಭಾಗಿದಾರ ಇಲಾಖೆ, ಮಕ್ಕಳ ಸಹಾಯವಾಣಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರ ಸಹಯೋಗದಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ಕಾಯ್ದೆ 2006 ಮತ್ತು ಬಾಲ್ಯ ವಿವಾಹ ನಿಷೇಧ ಕುರಿತು ನಿಷೇಧಾಧಿಕಾರಿಗಳಿಗೆ 1 ದಿನದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾದ ಡಾಕ್ಟರ್ ಜಯಶ್ರೀ ಅವರು ಮಾತನಾಡಿ, ಬಾಲ್ಯ ವಿವಾಹ ಮಕ್ಕಳ ಶಿಕ್ಷಣದ ಜೊತೆಗೆ ಇಡೀ ಜೀವನವೇ ಹಾಳು ಮಾಡುತ್ತದೆ. ಪಾಲಕರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಬೇಡಿ. ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯೇ ನಮ್ಮ ಆಯೋಗದ ಪ್ರಮುಖ ಧ್ಯೇಯವಾಗಿದೆ. ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಬಾಲ್ಯ ವಿವಾಹ ತಡೆಯಬಹುದು ಎಂದು ನುಡಿದರು. ಅಲ್ಲದೆ ಬಾಲ್ಯ ವಿವಾಹ ತಡೆಯಲು ಪ್ರೋತ್ಸಾಹಿಸಿದವರಿಗೆ ಬಹುಮಾನ ಮೊತ್ತ ಕೂಡ ನೀಡಲಾಗುವುದು. ಆದ್ದರಿಂದ ಬಾಲ್ಯ ವಿವಾಹ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯನ್ನು ಆಯೋಗ ಖಂಡಿತ ಸಹಿಸುವುದಿಲ್ಲ ಎಂದು ಮಾರ್ಮಿಕವಾಗಿ ನುಡಿದರು. ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಎದ್ದು ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ಆ ಕೊರತೆ ತೊಲಗಿಸಲು ಎಲ್ಲರೂ ಸಹಕರಿಸಬೇಕು. ಮಗು ಶಾಲೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು. ಒಂದು ಮಗು ಶಾಲೆಯಿಂದ ಹೊರಗುಳಿದಿದೆ ಎಂದರೆ ಅಲ್ಲಿ ಬಾಲ್ಯ ವಿವಾಹ ನಡೆಯುತ್ತಿದೆ ಎಂದೇ ಅರ್ಥ. ಆದ್ದರಿಂದ ಶಿಕ್ಷಣ ಇಲಾಖೆ ಮುತುವರ್ಜಿ ವಹಿಸಿ ಮಕ್ಕಳಿಗೆ ಶಿಕ್ಷಣ ನೀಡಲು ಅವಿರತ ಶ್ರಮಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಸೂರ್ಯಕಾಂತ್, ಮಕ್ಕಳ ರಕ್ಷಣಾಧಿಕಾರಿ ಶಂಭುಲಿಂಗ್ ಹಿರೇಮಠ್, ಗೌರಿಶಂಕರ್, BS ಪಾಟೀಲ್, ರವಿರಾಜ್ ಬಾಂಶೆಟ್ಟಿ, ವಿನೋದ್ ಕುಮಾರ್ ಕುರೆ, ಶ್ರೀಮತಿ ಮಂಜುಳಾ, ಶಿವಪ್ರಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂತರದಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮ ಜರುಗಿತು. ಒಂದು ಮಗು ಶಾಲೆಗೆ ಬಂದೇ ಇಲ್ಲ ಅಂದ್ರೆ ಎನ್ರೋಲ್ಮೆಂಟ್ ಆಗಬೇಕು. ಮುಂದೆ ಹೈಸ್ಕೂಲ್ ನಲ್ಲಿ ಅದು ಡ್ರಾಪ್ ಔಟ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಬಾಲ್ಯ ವಿವಾಹ ಆಗ್ತಾ ಇದೆ. ಇದನ್ನು ಕೂಡ ನಾವು ನೋಡ್ಬೇಕಾದಂತದ್ದು. ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಒಂದು ತಾಯಿ ಗರ್ಭದಲ್ಲಿ ಇರುವಾಗಿಂದ ಹಿಡಿದು ಮಗು 18 ವರ್ಷ ಆಗುವವರೆಗೂ ಅದಕ್ಕೆ ಪ್ರತಿಯೊಂದು ಆಸ್ಪೆಕ್ಟ್ ನಲ್ಲಿ ನಾವು ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತೆ ಇನ್ನು ಏನ್ ಮಾಡ್ಬೋದು ಅನ್ನೋದನ್ನ ಕೂಡ ನಾವು ರೆಕಮೆಂಡ್ ಮಾಡ್ಬೋದು. ಸೊ ಚಿಲ್ಡ್ರನ್ ಕಮಿಷನ್ ಇಸ್ ವೆರಿ ಪವರ್ಫುಲ್ ಕಮಿಷನ್ ಟು ರೆಕಮೆಂಡ್ ದ ಗವರ್ಮೆಂಟ್. ಏನೋ ನಾವು ರೆಕಮೆಂಡ್ ಮಾಡಿದ್ರೂ ಸರ್ಕಾರ ಇಲ್ಲಿ ತೆಗೆದು ಹಾಕುವಾಗಿಲ್ಲ, ಕಂಪಲ್ಸರಿ ಆಗಿ ಅವರು ಮಾಡಲೇಬೇಕಾಗುತ್ತೆ. ಅದು ಒಂದು ಆಯೋಗದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಮಕ್ಕಳ ವಿಷಯದಲ್ಲಿ ನಾವು ತುಂಬಾ ಕಟ್ಟುನಿಟ್ಟಾಗಿದ್ದೇವೆ. ಯಾವುದೇ ನಿರ್ಲಕ್ಷ್ಯವನ್ನು ನಾವಿಲ್ಲಿ ಸಹಿಸೋದಿಲ್ಲ. ಸೊ ಬಾಲ್ಯ ವಿವಾಹವನ್ನ ನಾವು ತಡೆಗಟ್ಟಲೇಬೇಕು. ಈಗ 2021 ಜನವರಿ ಈಗೇನು ಪ್ರೋಗ್ರಾಮ್ ಅನ್ನ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಅಂದ್ರೆ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ಲಿಕ್ಕೆ ನಾವು ಸಂಕಲ್ಪವನ್ನ ಮಾಡಿದ್ದೇವೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಲೇಬೇಕು. ಬೀದರನ್ನ ನಾವು ಈಗ 4 ಜಿಲ್ಲೆಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಸೊ ನಮ್ಗೆ ಬೀದರ್ ಮೇಲೆ ಹೋಪ್ಸ್ ಜಾಸ್ತಿ ಇದೆ. ಯಾಕೆ ಅಂತ ನೀವು ಹೇಳ್ಬೇಕು, ಗೆಸ್ ಮಾಡಿ. ಯಾಕೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತೆ ಬೀದರು. ಇದರಲ್ಲಿ ಬೀದರನ್ನ ನಾನು ತುಂಬಾ ವಿಶ್ವಾಸವನ್ನ ತೆಗೆದುಕೊಂಡಿದ್ದೇನೆ ಬೀದರ್ ಬಗ್ಗೆ. ಯಾಕಂದ್ರೆ ನಿಮ್ಮಲ್ಲಿ ಟೀಮ್ ವರ್ಕ್ ಚೆನ್ನಾಗಿದೆ. ನಾನು ನೋಡ್ತಾ ಇದ್ದೀನಿ, 1.5 ವರ್ಷದಿಂದ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ CEO ಜ್ಞಾನೇಂದ್ರ ಸರ್ ಅವರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಅವರು ಎಲ್ಲದಕ್ಕೂ ಸಹಕಾರವನ್ನ ಕೊಡ್ತಾ ಇದ್ದಾರೆ, ಎಲ್ಲ ಕೆಲಸಗಳಿಗೂ. ಸೊ ಐ ಅಪ್ರಿಶಿಯೇಟ್ ಹಿಸ್ ವರ್ಕ್ ಅಂಡ್ ಯು ಆರ್ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಅ CEO. ಅಂತ ಒಂದು ಕಾರ್ಯನಿರ್ವಾಹಕ ಅಧಿಕಾರಿನ ನೀವು ಹೊಂದಿದ್ದೀರಾ, ಅವರನ್ನ ಉಪಯೋಗ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವರು ಇನ್ನೂ ಒಳ್ಳೆ ಸಹಕಾರವನ್ನ ಕೊಡ್ತಾರೆ. ಸೊ ಇದು ನಮ್ಮ ಜಿಲ್ಲೆ, ನಮ್ಗೆ ಅಭಿಮಾನ ಇರಲಿ. ಈ ಸರಿ SSLC ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬಂದಿದೆ. ಸೊ ವಿ ಮೇಕ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಫಾರ್ ದಿಸ್, ರೆಸ್ಪಾನ್ಸಿಬಲ್ ಫಾರ್ ದಿಸ್. ಯಾಕಂದ್ರೆ ಮಕ್ಕಳು ಶಾಲೆಯಿಂದ ಹೊರಗುಳಿದಕ್ಕೆ ನಿಮ್ಮನ್ನ ನಾವು ಬೈದ್ರೆ, ಈಗ SSLC ಫಲಿತಾಂಶ ಬಂದಿದ್ದಕ್ಕೆ ನಾವು ನಿಮ್ಮನ್ನ ಪ್ರಶಂಸೆ ಮಾಡ್ತೇವೆ. ಯು ಹ್ಯಾವ್ ಗಾಟ್ ವೆರಿ ಗುಡ್ ರಿಸಲ್ಟ್ಸ್ ಇನ್ SSLC. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಳ್ಳೆ ಸ್ಥಾನಕ್ಕೆ ಬರೋ ಪ್ರಯತ್ನವನ್ನ ನಾವು ಮಾಡೋಣ. ಯಾಕಂದ್ರೆ ಕೊರೋನಾ ಒಂದು ಕರ್ಸ್, ಈಗ ಇದೊಂದು ಶಾಪ ನಮ್ಗಷ್ಟೇ ಅಲ್ಲ, ನಮ್ಮ ಜಿಲ್ಲೆಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಇದೆ. ಸೊ ಇದರಲ್ಲೇ ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಸಮಸ್ಯೆಗಳಿಂದ ಮುಕ್ತಿಯನ್ನು
ಮಾಡ್ಕೊಬೇಕು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಕೊರೋನಾ ಇದೆ ಅಂತ ಯಾವುದನ್ನು ನಿಂತಿಲ್ಲ, ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ತರಬೇತಿಗಳು ಹೊರಗುಳಿಬಾರ್ದು. ಹೊರಗುಳಿದಂತ ಮಕ್ಕಳನ್ನ ನಾವು ಚೈಲ್ಡ್ ಲೇಬರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಹೊರಗುಳಿದ ಮಕ್ಕಳು ಏನು ಬಾಲ ಕಾರ್ಮಿಕರಂತ ಆ ಲಿಸ್ಟ್ ನಲ್ಲಿ ನಾವೀಗ ಸರ್ವೆ ಮಾಡಿ ತಗೊಂತಾ ಇದ್ದೇವೆ. ಅಂದ್ರೆ ಶಿಕ್ಷಣದಲ್ಲಿದ್ರೆ ಏನಾಗುತ್ತೆ, ಮಕ್ಕಳು ನಮ್ಗೆ 2 ಅಡ್ವಾಂಟೇಜ್ ಇದೆ. ಒಂದು, ಮಕ್ಕಳು ಶಾಲೆಯಲ್ಲಿ ಕಲಿತಾರೆ ಮತ್ತೆ ಸುರಕ್ಷಿತವಾಗಿ ಕೂಡ ಇರ್ತಾರೆ. 2ನೇದು, ಶಿಕ್ಷಣದಿಂದಲೇ ನಮ್ಮ ದೇಶದ ಪ್ರಗತಿ ಸಾಧ್ಯ ಇದೆ. ನಾವೆಲ್ಲ ಹೇಳ್ತೀವಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ. ಮೊದಲೇನಿತ್ತು ಸ್ಲೋಗನ್ ಮುಂದಿನ ಪ್ರಜೆಗಳು ಅಂತಿತ್ತು. ಬಟ್ ಈಗ ಏನಾಗಿದೆ, ಇಂದಿನ ಪ್ರಜೆಗಳೇ. ಯಾಕಂದ್ರೆ ನಾವೇನಾದ್ರೂ ನಮ್ಮ ದೇಶವನ್ನ ಮುಂದೆ ತರಬೇಕಂದ್ರೆ ನಾವೆಲ್ಲ ಓದಿದ್ದೀವಿ ಸೋಷಿಯಲ್ ಸ್ಟಡೀಸ್ ನಲ್ಲಿ, ಏನಂದ್ರೆ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ, ಅಭಿವೃದ್ಧಿ ಹೊಂದ ಇರುವಂತ ದೇಶ. ಅಭಿವೃದ್ಧಿ ಹೊಂದಿದ ದೇಶ ಅಂತ ಇಲ್ಲಿವರೆಗೆ ಬರಲೇ ಇಲ್ಲ. ನಾವು ಓದೋವಾಗ್ಲೂ ಅಷ್ಟೇ ಇತ್ತು, ಈಗ ನಮ್ಮ ಮಕ್ಕಳು ಓದೋವಾಗ್ಲೂ ಅದೇ ಇದೆ. ಅಂದ್ರೆ ಯಾಕೆ ಆಗ್ತಾ ಇಲ್ಲ ನಮ್ಮಲ್ಲಿ ಅಭಿವೃದ್ಧಿ? ಅದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡೋದ್ರಿಂದ ಎಲ್ಲ ಸಮಸ್ಯೆಗಳನ್ನ ನಾವು ದೂರ ಮಾಡ್ಬೋದು. ಮಕ್ಕಳಿಗಿರುವಂತ ಸಮಸ್ಯೆಗಳಲ್ಲಿ 5 ಸಮಸ್ಯೆಗಳು ಬರುತ್ತವೆ. ಮೊದಲನೇದು ಅಪೌಷ್ಟಿಕತೆ, ಸೆಕೆಂಡ್ ಅತಿ ಕಡ್ಡಾಯ ಶಿಕ್ಷಣ, ಬಾಲ ಕಾರ್ಮಿಕತೆ, ಬಾಲ್ಯ ವಿವಾಹ ಮತ್ತೆ ಪೋಕ್ಸೋ ಕೇಸಸ್. ಪೋಕ್ಸೋ ಕೇಸಸ್ ಅದು ಆಕಸ್ಮಿಕವಾಗಿ ನಡೆಯುವಂಥದ್ದು ಅಥವಾ ಏನು ಅವ್ರ ನಡುವೆ ಇರುವಂತ ಒಂದಿದು. ಇದರಲ್ಲಿ ಪಾಲಕರ ಜವಾಬ್ದಾರಿ ಕೂಡ ಮುಖ್ಯ ಆಗುತ್ತೆ. ಎಲ್ಲರಲ್ಲಿನೂ ಪಾಲಕರ ಜವಾಬ್ದಾರಿ ಇದೆ. ನಾವು ಯಾವುದೇ ಡಿಪಾರ್ಟ್ಮೆಂಟ್ ಅನ್ನ ಇಲ್ಲಿ ದೂಷಿಸೋ ಹಾಗಿಲ್ಲ, ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಪಾಲಕರು ಈ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ಮಾತ್ರ ಇದು ಸಾಧ್ಯ ಇದೆ. ಮಕ್ಕಳನ್ನ ಶಾಲೆಗೆ ಕಳಿಸ್ಲೇಬೇಕು ಅಂದಾಗ ಅವ್ರು ಕಳಿಸ್ತಾ ಇಲ್ಲ ಅಂದಾಗ ನಾವು ಅದನ್ನ ನೋಡ್ಬೇಕು. ಸೊ ಅವರನ್ನ ಶಾಲೆಗೆ ಕರೆತರುವಂತ ಜವಾಬ್ದಾರಿ ಎಲ್ಲರ ಮೇಲಿದೆ, ಎಸ್ಪೆಷಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್. ಸೊ ವಿ ಮೇಕ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಹಿಯರ್. ಒಂದು ಮಗು ಕೂಡ ಶಾಲೆಯಿಂದ ಹೊರಗುಳಿದ್ರೆ ಅದಕ್ಕೆ ಈ ಡಿಪಾರ್ಟ್ಮೆಂಟೇ ಅವರ ನಿರ್ಲಕ್ಷ್ಯನೇ ಕಾರಣ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಎಲ್ಲರಿಗಿಂತ ಹೆಚ್ಚಿದೆ. ಎಷ್ಟು ಜನ ಬಂದಿದ್ದೀರಾ ಶಿಕ್ಷಣ ಇಲಾಖೆಯಿಂದ? ಲೆಟ್ ಮಿ ನೋ. ಜನವರಿ 6ರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರು ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಅನುಭವ ಮಂಟಪದ ಶಿಲಾನ್ಯಾಸ ನೆರವೇರಿಸಲು ಆಗಮಿಸುತ್ತಿದ್ದಾರೆ. ನಾಡಿನ ಸಮಸ್ತ ಮಹಾಜನತೆಗೆ ಶಂಕುಸ್ಥಾಪನೆಗಾಗಿ ಕ್ಷಣಗಣನೆ ಮಾಡುತ್ತಿದ್ದಾರೆ. ನಾಡಿನ ಮಠಾಧೀಶರ, ಗಣ್ಯರ, ಪ್ರಮುಖರ, ಸಾಹಿತಿಗಳ ಹಾಗೂ ಸಮಾಜ ಸೇವಕರ ಸಮ್ಮುಖದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಜರುಗುತ್ತಿದೆ. ಒಂದು ಕಡೆ ಅನುಭವ ಮಂಟಪದ ಶಿಲಾನ್ಯಾಸ ಕಾರ್ಯಕ್ರಮ ಜರುಗುತ್ತಿದ್ದರೆ ಇನ್ನೊಂದು ಕಡೆ ಮೂಲ ಅನುಭವ ಮಂಟಪದ ಸ್ಥಳದಲ್ಲಿಯೇ ಮಂಟಪ ನಿರ್ಮಾಣವಾಗಬೇಕು ಎಂದು ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಆಗ್ರಹಿಸಿದರು. ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅನುಭವ ಮಂಟಪ ನಿರ್ಮಾಣವಾಗಲಿ, ನಮಗೂ ಸಂತೋಷ ಇದೆ. ಆದರೆ ಮೂಲ ಅನುಭವ ಮಂಟಪದ ಸ್ಥಳ ಬಿಟ್ಟು ಬೇರೆ ಕಡೆಗೆ ನಿರ್ಮಾಣ ಮಾಡುವುದು ಬಸವಾದಿ ಶರಣರಿಗೆ ಅನ್ಯಾಯ ಮಾಡಿದಂತೆ ಎಂದು ನುಡಿದರು. ಮಂಟಪಕ್ಕೆ ಒಂದು ತೂಕ ಬರಬೇಕಾದರೆ ಮೂಲ ಸ್ಥಳ ಹುಡುಕಿ ಅದನ್ನು BKDB ತನ್ನ ಸ್ವಾಧೀನಕ್ಕೆ ಪಡೆದು ಆ ಸ್ಥಳದಲ್ಲಿಯೇ ಅನುಭವ ಮಂಟಪ ನಿರ್ಮಾಣವಾಗಬೇಕು ಎಂಬುದು ಬಸವ ಭಕ್ತರ ಒಕ್ಕೊರಲಿನ ಆಗ್ರಹವಾಗಿದೆ. ಸರ್ಕಾರ ಅದನ್ನು ಪರಿಗಣಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಓಂ ಪ್ರಕಾಶ್ ರೋಟೆ, ಕಿರಣ್ ಖಂಡ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಸವ ಕಲ್ಯಾಣದಲ್ಲಿ ನಡೀತಕ್ಕಂತಹ ನೂತನ ಅನುಭವ ಮಂಟಪದ ಶಿಲಾನ್ಯಾಸ ಶುಭ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆ ಅನುಭವ ಮಂಟಪಕ್ಕೆ ಶಿಲಾನ್ಯಾಸವನ್ನು ನೀಡತಕ್ಕಂಥದ್ದು ಒಂದು ಸ್ವಾಗತ. ಜೊತೆಯಲ್ಲಿ ಇವತ್ತಿನ ದಿವಸ ಬಸವ ಕಲ್ಯಾಣದ ಸಮಗ್ರ ಇತಿಹಾಸವನ್ನು ನಾವು ತಿರುವಿ ಮತ್ತೆ ನೋಡಬೇಕಾಗಿದೆ. ಬಸವ ಕಲ್ಯಾಣದಲ್ಲಿ ಶರಣರು, ಸಂತರು, ಯೋಗಿಗಳು, ತಪಸ್ವಿಗಳು, ಸೂಫಿ ಮತ್ತು ಬುದ್ಧ, ಜೈನ, ಬಸದಿಗಳು ಇವೆಲ್ಲವುಗಳು ಕೂಡ ಒಂದು ಭಾವೈಕ್ಯತೆಯ ನಾಡಂತಂದರೆ ಅದು ಬಸವ ಕಲ್ಯಾಣ. ಹೀಗಾಗಿ ಈ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಸಮಗ್ರ ವಿಕಾಸ ಜೊತೆಯಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಅದನ್ನು ಭಾರತೀಯ ವ್ಯವಸ್ಥೆಯಲ್ಲಿ ಪ್ರವಾಸೋದ್ಯಮ ವ್ಯವಸ್ಥೆಯಲ್ಲಿ ಜೋಡಿಸಬೇಕಾಗಿದೆ. ಜೊತೆಯಲ್ಲಿ ನಮ್ಮ ಹಳೆಯ ಅನುಭವ ಮಂಟಪವನ್ನು ಬಸವ ಕಲ್ಯಾಣದಲ್ಲೇ ಇವತ್ತಿಗೂ ಕೂಡ ಇದೆ. ಅದಕ್ಕಾಗಿ ಶರಣರು ಅನಂತ ರಾಜ್ಯಗಳಿಂದ ದೂರದಿಂದ ದೇಶದ ಮೂಲೆ ಮೂಲೆಯಿಂದ ದೇಶ ವಿದೇಶದಿಂದ ಬಂದಂಥ ಇತಿಹಾಸವೂ ಕೂಡ ಅದಕ್ಕಿದೆ.
ಜಗತ್ತದ ಮೊದಲನೇ ಪಾರ್ಲಿಮೆಂಟು ಅಂತಕ್ಕಂಥದ್ದನ್ನು ಸಂಸದ ಭವನ ಅಂತಕ್ಕಂಥದ್ದನ್ನು ಕೂಡ ಇಷ್ಟೆಲ್ಲ ಕೂಡ ಇವತ್ತು ಪ್ರಧಾನಮಂತ್ರಿಗಳೇ ಸಾಬೀತಾಗಿ ಹೇಳುತ್ತಾರೆ. ಅಂತಹ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂತಹ ಭವನವನ್ನು, ಸಂಸತ್ ಭವನವನ್ನು, 12ನೇ ಶತಮಾನದಲ್ಲಿ ಆದಂಥ ಒಂದು ಕಾರ್ಯವನ್ನು ಇವತ್ತಿನ ದಿವಸ ಮತ್ತೆ ಅದನ್ನು ಪುನರ್ಜೀವನ ಯಾಕೆ ಬಳಸಬಾರ್ದು, ಜೀರ್ಣೋದ್ಧಾರ ಯಾಕೆ ಬಳಸಬಾರ್ದು? ಅದು ಇಲ್ಲ ಅಂತ ಸಹಜ ಹಾರಿಸಿ ಹೊಡೆಯೋದು ಬೇಡ. ಇದೆ, ಸಿಗುತ್ತದೆ, ಹುಡುಕಬೇಕು, ಸರ್ಕಾರದ ಕ್ರಮಬದ್ಧವಾಗಿ ತಗೊಳ್ಬೇಕು. ಶಾಸನದ ವ್ಯವಸ್ಥೆ ಪರಿಪಕ್ವವಾಗಿ ಕೆಲಸ ಮಾಡಿದಾಗ ಏನು ಬೇಕಾಗಿದ್ದು ಸಾಧ್ಯ. ಸಾಮಾಜಿಕ ದೃಷ್ಟಿಕೋನದಿಂದ, ವಿನಯದಿಂದ, ಪ್ರೇಮದಿಂದ ನಾವು ಗೆದ್ದಿದ್ರೆ ಸಾಧ್ಯ ಆಗಬಹುದು. ಆದರೆ ಅದಕ್ಕಿಂತಲೂ ಶಾಸನದ ವ್ಯವಸ್ಥೆಯಿಂದ ಮಾತ್ರ ಸಶಕ್ತವಾಗಿ ಕಾರ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಹಳೆಯದಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ಶೋಧಿಸಿ ಸಮಾಜಕ್ಕೆ ಒಂದು ಪ್ರೇರಣಾ ಕೇಂದ್ರ, ದರ್ಶನ ಕೇಂದ್ರವಾಗಬೇಕು. ಜೊತೆಯಲ್ಲಿ ನೂತನ ಅನುಭವ ಮಂಟಪ ಅದೊಂದು ನೂತನ ಜನಗಳಿಗೆ ಅದೊಂದು ಪ್ರೇರಣಾ ಕೇಂದ್ರವಾಗಿ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಹಿರಿದಾಗಿರ್ತಕ್ಕಂಥ ಆಶಯ. ಇದೀಗ ಸುದ್ದಿ ಸಮಯದಲ್ಲಿ ಒಂದು ಚಿಕ್ಕ ವಿರಾಮ. Royal weddings for every Indian bride. Malabar Gold and Diamonds. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ. ಅವಳು ನಮ್ಮ ಚಕ್ಕಿ. ಓಹ್, ನಿಮ್ಮ ಮಾಳವಿಕ. ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದ್ರ ಕನಸು ಅವಳ ಮದುವೆನೇ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ, ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಶಾಹೀನ್ ಶಿಕ್ಷಣ ಸಂಸ್ಥೆ ಇವರ ಸಹಯೋಗದಲ್ಲಿ ನಗರದ ಪೂಜ್ಯ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಅನ್ಯ ಭಾಷೆಯ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಕಲಿಕಾ ಕೇಂದ್ರ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದ ಶ್ರೀ ಟಿ.ಎಸ್. ನಾಗಭರಣ್ ಅವರು ಉದ್ಘಾಟಿಸಿದರು. ಶ್ರೀ ಟಿ.ಎಸ್. ನಾಗಭರಣ್ ಅವರು ಮಾತನಾಡಿ, ಕನ್ನಡ ಭಾಷೆಯನ್ನು ಬಳಸುವಂತೆ ಕೇವಲ ಸುತ್ತೋಲೆಗಳಿಂದ ಆದೇಶಿಸಲು ಆಗುವುದಿಲ್ಲ. ಅದು ಮನಸ್ಸಿಗೆ ಸಂಬಂಧಿಸಿದ ಭಾಷೆಯಾಗಿದೆ. ಸ್ವತಃ ಹೃದಯದಿಂದ ಕನ್ನಡ ಭಾಷೆ ಬಳಸಬೇಕು. ನಾವು ಯಾವ ರಾಜ್ಯದಲ್ಲಿದ್ದೇವೆ, ನಮ್ಮ ಕರ್ತವ್ಯ ಏನು ಎಂಬುದನ್ನು ಆಯಾ ಭಾಷೆಯ ಜನರು ಅರ್ಥ ಮಾಡಿಕೊಂಡಾಗ ಅದು ತಾನಾಗಿಯೇ ಬೆಳೆಯುತ್ತದೆ. ನಮ್ಮ ಮನಸ್ಸು ಭಾಷೆಯ ಬಗ್ಗೆ ಮಿಡಿಯಬೇಕು. ನಮ್ಮ ಹೃದಯ ಭಾಷೆ ಕುರಿತು ಅಭಿಮಾನ ಪಡಬೇಕು. ಹೀಗಾದಾಗ ಮಾತ್ರ ಕನ್ನಡವನ್ನು ಉಳಿಸಿ ಬೆಳೆಸಲು ಸಾಧ್ಯ. ನಮ್ಮ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಏನಾಗಬೇಕೆಂದು ನಿರ್ಧರಿಸುವ ನಾವು ಕನ್ನಡದಲ್ಲಿ ಕನ್ನಡವೇ ಸಾರ್ವಭೌಮತೆ ಪಡೆದುಕೊಳ್ಳಬೇಕೆಂದು ನಿರ್ಧರಿಸದೇ ಇರುವಷ್ಟು ನಿಷ್ಕರುಣಿಯಾಗಿದ್ದೇವೆ. ಆದ್ದರಿಂದ ಹಲವಾರು ವರ್ಷಗಳಿಂದ ಕನ್ನಡ ಉಳಿಸಿ ಬೆಳೆಸುವ ಕುರಿತು ಅದೇ ಪ್ರಶ್ನೆಗಳು, ಅದೇ ಉತ್ತರಗಳು ಕೇಳದೆ ನೇರವಾಗಿ ಕನ್ನಡ ಭಾಷೆ ಬೆಳೆಸುವ ಕುರಿತು ಪ್ರತಿಯೊಬ್ಬರ ಮನದಲ್ಲಿ ಅಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ನಾಗಭರಣ್ ಅವರು ನುಡಿದರು. ಜನಸೇವಾ ಶಾಲೆಯ ಅಧ್ಯಕ್ಷರಾದ ಶ್ರೀ ರೇವಣಸಿದ್ದಪ್ಪ ಜಲಾದಿಯವರು ಮಾತನಾಡಿ, ಇಂಗ್ಲಿಷ್ನಲ್ಲಿ ಕಲಿತರೆ ಮಾತ್ರ ಉದ್ಯೋಗ ಸಿಗುತ್ತದೆ ಎಂಬ ಪಾಲಕರ ಮನಸ್ಥಿತಿ ಬದಲಾಗಬೇಕು. ಕನ್ನಡ ಮಾಧ್ಯಮದ ಶಾಲೆಯನ್ನು ಆಂಗ್ಲ ಮಾಧ್ಯಮದ ಶಾಲೆಯನ್ನಾಗಿ ಪರಿವರ್ತಿಸುವ ವ್ಯವಸ್ಥಿತ ಸಂಚು ನಡೆದಿದೆ. ಅದನ್ನು ತಡೆಯಬೇಕು ಎಂದರು. ಮಾಜಿ ಮುಖ್ಯಮಂತ್ರಿಗಳು ಕನ್ನಡ ಶಾಲೆಯಲ್ಲಿ ಇಂಗ್ಲಿಷ್ ಕಲಿಸುವ ಕಾನೂನು ಜಾರಿಗೆ ತಂದು ಕನ್ನಡವನ್ನು ಅಳಿಸಿ ಹಾಕುವ ಪ್ರಯತ್ನ ಮಾಡಿದ್ದರು. ಆದರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಕನ್ನಡ ಉಳಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಅದನ್ನು ಮಾಡಿ ತೋರಿಸುತ್ತೇವೆ ಎಂದರಲ್ಲದೆ, ತಾಯಿಯಿಂದ ಕಲಿತ ಭಾಷೆ ಕನಿಷ್ಠ 5ನೇ ತರಗತಿಯವರೆಗಾದರೂ ಕಲಿಯಬೇಕು. ಅಂಥವರಿಗೆ ಮಾತ್ರ ಉದ್ಯೋಗದಲ್ಲಿ ಅವಕಾಶ ನೀಡಬೇಕು ಎಂಬ ಆದೇಶವನ್ನು ಮಾನ್ಯ ಪ್ರಧಾನಿಗಳು ಜಾರಿಗೆ ತಂದಿದ್ದಾರೆ ಎಂದು ನುಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಧಿಕಾರದ ಸದಸ್ಯ ಸುರೇಶ್ ಬಡಿಗೇರ್, ಸಿದ್ದರಾಮ ಸಿಂಧೆ, ವಿಜಯಕುಮಾರ್ ಸೋನಾರೆ, ಕಸ್ತೂರಿ ಪಟ್ಪಳ್ಳಿ, ಎಂಜಿ ಗಂಗನಪಳ್ಳಿ, ಬಾಬುರಾವ್ ದಾನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಯನಗರಿಯೊಳಗೆ ನೆಲೆಸಿರುವೆ ಕನ್ನಡ ಬಾವುಟವ ನಿಲ್ಲಿಸಿರುವೆ ಕರುನಾಡ ನಾಯಕಿಗೆ ಕಣ್ತೆರೆಗೆ ಕರುನಾಡ ನಾಯಕಿಗೆ
ಜ್ಯೋತಿಯ ಬೆಳಗಿಸು ಕನ್ನಡ ನಾಡು ಶಿಗ್ನದ ನೆಲೆ ಬೀರು ಎನ್ನಿಸು ಭುವನೇಶ್ವರಿ ನಮ್ಮ ತಪ್ಪುಗಳೆಲ್ಲವ ತಪ್ಪದಲ್ಲೇ ಒಂದು ವಿಷಯವನ್ನು ಗಮನಿಸಿರ್ಬೋದು. ನಮ್ಮ ಸಭೆಯ ಉದ್ಘಾಟಕರು ಹಾಗೂ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು PS ಒಂದು ಕಲೆಯನ್ನು ಆಸ್ವಾದಿಸಿದ್ದಾರೆ. ಇದು ಬಹಳ ವಿಶೇಷ. ಈ ಕಲಾ ರಸಿಕರಿಗೆ ಇರ್ತಕ್ಕಂಥ ಒಂದು ಹವ್ಯಾಸ, ಅದು ಗೌರವ ಕೊಡೋದು ಆ ಮಗುವಿಗೆ. 25 ವರ್ಷಗಳಲ್ಲಿ ಯಾಕೆ ಯಾರೂ ಮಾಡೋಕ್ಕಾಗಲಿಲ್ಲ ಸರ್? ಯಾಕೆ ಇವತ್ತು ಅದೇ ಪ್ರಶ್ನೆಗಳನ್ನೇ ಮತ್ತೆ 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 ಕೇಳ್ತೀರಾ? ಈಗ 65 ವರ್ಷ ನಿದ್ದೆ ಮಾಡ್ತಾ ಇದ್ದೀರಾ ಎಲ್ಲರೂ? ಎಷ್ಟು ಆಡಳಿತ ಬಂತು, ಎಷ್ಟೊಂದು ಸರ್ಕಾರಗಳು ಬಂತು, ಏನು ಮಾಡ್ತಾ ಇದ್ವು? ಹಾಗಾದರೆ ಮೂಲದಲ್ಲಿ ತಪ್ಪಿದ್ದಾಗ ಆ ಮೂಲವನ್ನು ಸರಿ ಮಾಡಬೇಕೇ ಹೊರತು ಇಲ್ಲಿ ಕೂತು ಇದನ್ನು ಎಳೆದುಬಿಡಿ ಅಂತ ಕೇವಲ ಆ ಕ್ಷಣಿಕವಾದಂತಹ ಉತ್ತರಗಳಿಗೆ ಕಾಯಬಾರದು. ಎಲ್ಲಿ ತಪ್ಪಿದೆ ಮೂಲದಲ್ಲಿ ಅದನ್ನು ಸರಿ ಮಾಡಬೇಕು. ನಿಮಗೆ ಯಾರಿಗಾದ್ರೂ ಗೊತ್ತಿದೆಯಾ ಎಲ್ಲಿ ತಪ್ಪಿದೆ ಅಂತ? ಇದೆ. ಬಹಳ ಮುಖ್ಯವಾಗಿ ಎಲ್ಲಿ ತಪ್ಪಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಜಾಗ. ಸಂವಿಧಾನದ 343 ಅಲ್ಲಿಂದ 351ರವರೆಗೆ ಆ ಕಲಂಗಳಲ್ಲಿ ಏನು ಹೇಳುತ್ತೆ? ಸಂವಿಧಾನ ಏನು ಹೇಳುತ್ತೆ? ಪಾರ್ಲಿಮೆಂಟಲ್ಲಿ ಯಾವ ಭಾಷೆಯನ್ನು ಬಳಸಬೇಕು ಅಂತ ಹೇಳುತ್ತೆ? ಕೇವಲ ಇಂಗ್ಲಿಷ್ ಮತ್ತು ಹಿಂದಿ. ಹಾಗಾದರೆ ಉಳಿದ ಭಾಷೆಗಳೇನಾಯಿತು? ಉಳಿದ ಭಾಷೆಗಳೆಲ್ಲವೂ ಏನು? 8ನೇ ಪರಿಚ್ಛೇದದಲ್ಲಿರುವ 22 ಭಾಷೆಗಳು ಏನು, ಯಾವುವು? ಯೋಚನೆ ಮಾಡಿ. ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಮಾಡುವಾಗ ಆ ಒಕ್ಕೂಟ ವ್ಯವಸ್ಥೆಯ ಮೂಲ ಸ್ತರ, ಮೂಲ ಆಶಯ ಎಲ್ಲ ಭಾಷೆಗಳಿಗೆ ಭಾಷಾ ಸಮಾನತೆಯನ್ನು ಕೊಡಬೇಕಾಗಿತ್ತು. ಆ ಸಮಾನತೆಯನ್ನು ಕೊಡೋದ್ರಿಂದ ಆ ಒಕ್ಕೂಟ ವ್ಯವಸ್ಥೆಯನ್ನು ಎತ್ಕೋಬೇಕಾಗಿತ್ತು. ಹೌದಾ ಅಲ್ವಾ? ಮತ್ತೆ ಆದ್ರಿಂದ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಕನ್ನಡ, ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಕೈ ಮುಗಿಬೇಕಾಗಿರಲಿಲ್ಲ. ತಾನಾಗಿ ಆಗ್ತಾ ಇತ್ತು ಅದು. ನೀವು ಯಾವ ಭಾಷೆಯಲ್ಲಿ, ಯಾವ ರಾಜ್ಯದಲ್ಲಿದ್ದೀರೋ ಆ ರಾಜ್ಯದ ಭಾಷೆ ಯಾವುದೋ. ಇಂಗ್ಲಿಷ್ ಮಾಧ್ಯಮ ಶಾಲೆಯ ಕಾನೂನನ್ನು ಕನ್ನಡ ಮಾಧ್ಯಮ ಶಾಲೆ ಕನ್ನಡ ಕೊಲೆ ಮಾಡತಕ್ಕಂಥ ಪ್ರಯತ್ನ ನಡೆದಿದೆ. ಆಗಬೇಡವ್ರೆ, ದಯವಿಟ್ಟು ನಮ್ಮ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ನಮ್ಮ ಮಕ್ಕಳು ಉತ್ಕರ್ಷವಾಗಿ ಬೆಳಿಬೇಕಂದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಸಿಗಬೇಕು. ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಶಾಲೆಗಳು ಸಮಗ್ರ ವಿಕಾಸವಾಗಬೇಕು. ಇದು ನಾವು ಇವತ್ತು ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆ ಎಂಥ ಸ್ಥಿತಿ ರೀ? ಸನ್ಮಾನ್ಯ ಶ್ರೀ S.V. ಕುಮಾರಸ್ವಾಮಿ ಅವರು 1,000 ಶಾಲೆ ಇಂಗ್ಲಿಷ್ ಮಾಧ್ಯಮ ಶಾಲೆ ತೆಗೆದ್ರಿ. ಹೇಗೆ ತೆಗೆದ್ರು? ಕನ್ನಡ ಮಾಧ್ಯಮ ಶಾಲೆಗೆ ಒಯ್ದು ಇಂಗ್ಲಿಷ್ ಮೀಡಿಯಂ ಬೋರ್ಡ್ ಹಚ್ತಾರಲ್ಲ, ಎಲ್ಲಿ ಅಡಿಗೂ ಎಲ್ಲ ಪ್ರಾಧಿಕಾರಗಳು, ಸಾಹಿತ್ಯ ಪರಿಷತ್ತು ಯಾರು ಚಕ್ರ ಎತ್ತಲಿಲ್ಲ. ಇದು ಬಹಳ ದುಃಖದ ಸಂಗತಿ ಇದೆ ಬಂಧುಗಳೇ. ನಾನು ನೋವು ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಏನಾದರೂ ಕನ್ನಡ ಒಂದು ವೇಳೆ ಉಳಿದಿದೆ, ಬೆಳೆದಿದೆ ಅಂದರೆ ಗಡಿಭಾಗ, ಬೀದರ್ದಂತ ಗಡಿಭಾಗ. ನೀವು ಬೆಂಗಳೂರಿಗೆ ಹೋಗಿ ರಸ್ತೆ ಮೇಲೆ ಹೋಗ್ರಿ, ನಿಮ್ಗೆ ಕನ್ನಡ ಮಾತಾಡೋರು ಸಿಗಲ್ಲ ರೀ. ನೀವು ಬೀದರ್ದಲ್ಲಿ ಹೋಗಿ ನಾಗ್ಬಿಡೋ ಒಂದು ರೌಂಡ್ ಹೊಡ್ಕೊಂಡ್ ಬನ್ನಿ. 80% ಇಲ್ಲಿ ಕನ್ನಡ ಬೆಳೀತಾ ಇದೆ. ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ನಾವೆಲ್ಲ ಅವರು ಪ್ರಾಧಿಕಾರಕ್ಕೆ ಅಧ್ಯಕ್ಷರಾದ ನಂತರ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಬಹಳ ದಿಟ್ಟವಾದಂತಹ ನಿರ್ಧಾರಗಳನ್ನ ಅವ್ರು ತಗೋತಾರೆ. ಕನ್ನಡ ಭಾಷೆ ಉಳಿವಿಗಾಗಿ ಏನೇನು ಕ್ರಮ ತಗೊಳ್ಬೇಕೋ ಬಹಳ ಗಟ್ಟಿಯಾದ ಧ್ವನಿಯನ್ನ ಅಲ್ಲಲ್ಲಿ ಎತ್ತುತ್ತಾನೆ ಇರ್ತಾರೆ. ಮತ್ತು ಸಮಯ ಸಂದರ್ಭಕ್ಕೆ ಅಲ್ಲಲ್ಲಿ ಅಧಿಕಾರಿಗಳನ್ನ ಜಾಡಿಸುವಂತ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ಅದು ಜರೂರಿ ಇತ್ತು. ಇವತ್ತ ಇಂಥ ಒಬ್ಬ ಪ್ರಾಧಿಕಾರಕ್ಕೆ ಅಧ್ಯಕ್ಷರ ಜರೂರಿ ಇತ್ತು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕರ್ನಾಟಕದಲ್ಲಿ ನಿಂತ್ಕೊಂಡು ಕನ್ನಡಿಗರೆಲ್ಲ ಸೇರಿಕೊಂಡು ಕನ್ನಡ ಇವತ್ತು ಅಳಿವಿನಂಚಿನಲ್ಲಿ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ನಾವು ಚೀರಾಡಿ ಹೋರಾಡಿ ಮಾಡೋದ್ರಿಂದ ಕನ್ನಡ ಉಳಿಲಕ್ಕೆ ಸಾಧ್ಯನ ಅಂತೇಳಿ. ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಅಂತಕ್ಕಂಥ ಅನೇಕ ಚಿಂತಕರು ಮಾತಾಡಿದ್ರು. ಇತ್ತೀಚೆಗೆ ಕನ್ನಡಿಗರ ಸಂಖ್ಯೆ ಏನಾದರೂ ಕಮ್ಮಿ ಆಗಿದೆನಾ ಅಂತ. ಕನ್ನಡಿಗರ ಸಂಖ್ಯೆ ಒಂದ್ ವೇಳೆ ಕಮ್ಮಿ ಆಗಿಲ್ಲ ಅಂದ್ರೆ ಕನ್ನಡ ಭಾಷೆ ಯಾಕೆ ಅಳಿವಿನಂಚಲ್ಲಿ ಇದೆ ಅಂದ್ರೆ ಬಹುಶಃ ನಾವು ಕನ್ನಡ ಭಾಷೆ ಬಳಸುವವರ ಸಂಖ್ಯೆ ಒಂದಿಷ್ಟು ಕಮ್ಮಿ ಆಗ್ತಿದೆ ಅಂತ. ನಾವೆಲ್ಲ ಪ್ರತಿನಿತ್ಯ ಕನ್ನಡವನ್ನ ಹೆಂಗ್ ಬಳಸ್ತೀವಿ ಎಲ್ಲ ನಮ್ಮ ಸಿದ್ದಯ್ಯಪ್ಪಣ್ಣರು ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳ್ತಾರೆ. ನಾವು ಪ್ರತಿನಿತ್ಯ ಹೆಂಗಿರ್ತೀವಿ ಅಂತಂದ್ರೆ ಕನ್ನಡಿಗರ ಕಂಡರೆ ಕನ್ನಡಿಗರಂತೆ,
ಮರಾಠಿಗರ ಕಂಡರೆ ಮರಾಠಿಗರಂತೆ, ತಮಿಳು ತೆಲುಗರ ಕಂಡರೆ ತಮಿಳು ತೆಲುಗರಂತೆ, ಅವರವರ ಕಂಡರೆ ಅವರವರಂತೆ. ವೇಷೆಯನ್ನ ಬದಲಿಸುವ ಹಾಗೆ ಭಾಷೆಯನ್ನ ಬದಲಿಸುವವರ ಕಂಡು ಹೇಸಿತಯ್ಯ ನಮ್ಮನ್ನ ಅಂತಾರೆ. ಕನ್ನಡವನ್ನು ನಮ್ಗೆ ಯಾರಿಗೆ ಗೊತ್ತಿರೋ ನಾವೇ ಕನ್ನಡ ಭಾಷೆನ ಬಹಳ ಸಲ ಬಳಸಲ್ಲ. ನಮ್ಮ ಎದುರಿಗಿರೋರು ಯಾರ ಧರ್ಮದವರಾದರೋ ಯಾವ ಸಮುದಾಯದವರಾದರೋ ಅವ್ರ ಭಾಷೆನೇ ಬಳಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಬಹುಶಃ ನಾವೆಲ್ಲ ಹೋದರೆಲ್ಲ ಕದಿರ್ ಸರ್ ಜೊತೆ ಕನ್ನಡ ಮಾತಾಡೋರು ಬಹಳ ಇನ್ನು ಇವತ್ತಿಗೆ ಹೋದಾಗ ನನ್ನ ಅಷ್ಟು ಮಾತೆಲ್ಲ ಕನ್ನಡದಾಗೆ ಆಡ್ತಾರೆ. ನಾನು ಅವ್ರ ಕಚೇರಿಯಲ್ಲಿ ಕುಂತು ಮಾತಾಡಿದಾಗ ಅರ್ಧ ಗಂಟೆ ಇಬ್ರು ಮಾತಾಡ್ತೀವಿ, ಒಂದೊಂದು ಮಾತು ಅವ್ರು ಹಿಂದಿನಾಗೆ ಆಡ್ತಾರೆ, ನಾನು ಹಂಗೆ ಕನ್ನಡದೇ ಆಡ್ತಾ ಹೋಗ್ತೀನಿ, ಇಬ್ರು ಹಂಗೆ ಮಾತಾಡ್ತೀವಿ ಜೊತೆಗೇನೆ. ಅಂದ್ರೆ ಅವರ ಮನೆ. ರಹೀಂ ಖಾನ್ ಕ್ರಿಕೆಟ್ ಟೂರ್ನಮೆಂಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು. ಯುವಕರಿಗಾಗಿ ಆಯೋಜನೆ ಮಾಡಲಾಗಿರುವ ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಸುಮಾರು 20 ತಂಡಗಳು ಭಾಗವಹಿಸಿದ್ದರು. ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀ ಜಾಫರ್ ಅಲಿ ಈ ಟೂರ್ನಮೆಂಟ್ ಆಯೋಜನೆ ಮಾಡಿದರು. ಆಯೋಜಕರಾದ ಶ್ರೀ ಅಜೀಜ್ ಖಾನ್ ಅವರು ಮಾತನಾಡಿ, ಸುಮಾರು ವರ್ಷಗಳಿಂದ ಶ್ರೀ ರಹೀಂ ಖಾನ್ ಅವರು ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ವರ್ಷ ಬಹಳ ಉತ್ಸಾಹದಿಂದ ಯುವಕರು ಪಾಲ್ಗೊಂಡಿದ್ದಾರೆ. ಪ್ರಥಮ ಬಹುಮಾನ 15,000 ರೂಪಾಯಿ ಜೊತೆಗೆ ಚಾಂಪಿಯನ್ ಕಪ್ ನೀಡಿ ಗೌರವಿಸಲಾಗುತ್ತಿದೆ. ರನ್ನರ್ ಅಪ್ ಬಹುಮಾನ 10,000 ರೂಪಾಯಿ ನೀಡಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಯೂಸಫ್, ಫಾರೂಕ್ ಪಟೇಲ್, ವಾಜಿದ್ ಅಹಮದ್, ಮಜರ್ ದುರ್ರಾನಿ ಸೇರಿದಂತೆ ನೂರಾರು ಜನ ವೀಕ್ಷಕರು ಹಾಜರಿದ್ದರು. नमस्कार, अस्सलाम वालेकुम। आज का जो क्रिकेट टूर्नामेंट यहाँ पर खिलाया जा रहा है मैलूर ग्राउंड पर, रहीम खान क्रिकेट टूर्नामेंट, जो कि ऑर्गेनाइजर है जाफर भाई, हमारे वाइस प्रेसिडेंट कांग्रेस के, उन्होंने रखा है। तकरीबन 20 टीमें आई थी इस टूर्नामेंट में। आज का जो फाइनल मैच खिलाया जा रहा है बादशाह क्रिकेट टीम वर्सेस मैलूर क्रिकेट टीम के दरमियान, जो कि यहाँ पे बहुत ही ज़बरदस्त टूर्नामेंट चल रहा है। 4 दिन या 5 दिन से चल रहा है। ये मैलूर की टीम बहुत ही अच्छा ऑर्गेनाइज़ की, उसके ऑर्गेनाइज़र जाफ़र भाई और उनकी टीम का मैं बहुत ही शुक्रिया अदा करता हूँ, धन्यवाद देता हूँ। जो कि विनिंग प्राइज़ है 15,000 रुपये और रनर अप प्राइज़ है 10,000 रुपीज़ इस टूर्नामेंट में रखा गया है। ये हर साल की तरह आज भी इस साल भी टूर्नामेंट कराया गया है। लगातार 2-3 साल से जाफर भाई इस टूर्नामेंट को करा रहे हैं, मैं उनका धन्यवाद देता हूं। वो बहुत ही अच्छी तरह क्रिकेट खिलाड़ियों को प्रोत्साहन करते हैं। और रहीम खान साहब भी MLA जो बीदर के हैं, उन्होंने भी उनको हर टाइम सपोर्ट करते हैं क्रिकेट का टूर्नामेंट में। इस जो 10-10 टूर्नामेंट है ये बहुत ही अच्छा टूर्नामेंट रहा है। मेरे साथी जाफर भाई सदर साहब और फारूक भाई एस काउंसलर, मजर खान दुरानी, यूसुफ साहब सिटी प्रेसिडेंट, वाजिद हमारे एक्स वाइस प्रेसिडेंट, यूथ प्रेसिडेंट, और तकरीबन यहाँ पर जो दर्शक आए हैं मैं उनका सबका धन्यवाद देता हूँ। थैंक यू, नमस्कार। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಭಾಷೆಯನ್ನ ನಿರ್ಲಕ್ಷಿಸುವ ನೌಕರರ ವಜಾಕ್ಕೆ ಶೀಘ್ರವೇ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು. ಕನ್ನಡ ಅಭಿವೃದ್ಧಿ ಅಧ್ಯಕ್ಷರಾದ TS ನಾಗಭರಣ್ ಖಡಕ್ ವಾರ್ನಿಂಗ್. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ 1 ದಿನದ ಕಾರ್ಯಾಗಾರ ಆಯೋಜನೆ. ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಇಲಾಖೆಯೊಂದಿಗೆ ಕೈಜೋಡಿಸಿ ಡಾಕ್ಟರ್ ಜಯಶ್ರೀ. ಅನುಭವ ಮಂಟಪ ಶಂಕುಸ್ಥಾಪನೆ ಸ್ವಾಗತಾರ್ಹ. ಮಂಟಪವನ್ನ ಮೂಲ ಅನುಭವ ಮಂಟಪ ಸ್ಥಳದಲ್ಲಿಯೇ ಸ್ಥಾಪಿಸಲಿ ರಾಜೇಶ್ವರ್ ಶಿವಾಚಾರ್ಯರ ಆಗ್ರಹ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಕನ್ನಡ ಕಲಿಕಾ ಕೇಂದ್ರ ಉದ್ಘಾಟನೆ. ಸುತ್ತೋಲೆಗಳಿಂದ ಆಗದ ಕೆಲಸ ಮನ ಪರಿವರ್ತನೆಯಿಂದ ಸಾಧ್ಯ. TS ನಾಗಭರಣ್. ರಹೀಂ ಖಾನ್ ಕ್ರಿಕೆಟ್ ಟೂರ್ನಮೆಂಟ್ ವತಿಯಿಂದ ನಗರದ ಮೈಲೂರಿನಲ್ಲಿ ಟೂರ್ನಮೆಂಟ್ ಆಯೋಜನೆ. ಸುಮಾರು 20 ತಂಡಗಳ ಸಹಭಾಗಿತ್ವದಲ್ಲಿ ಟೂರ್ನಮೆಂಟ್ ಯಶಸ್ವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.